ಇತ್ತೀಚೆಗೆ ಆನ್ಲೈನ್ನಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದರಲ್ಲಿ ಹೇಳೋದೇನಪ್ಪ ಅಂದ್ರೆ ಎಐ ಬಳಸಿ ಸಖತ್ತಾಗಿ ದುಡ್ಡು ಮಾಡ್ಬೋದು ಅಂತ. ಹಾಗಾದ್ರೆ ಈ ವಿಧಾನ ನಿಜವಾಗ್ಲೂ ಕೆಲಸ ಮಾಡುತ್ತಾ? ಬನ್ನಿ, ಇದರ ಅಸಲಿಯತ್ತೇನು ಅಂತ ಇವತ್ತು ನೋಡೋಣ. ಈ ವಿಧಾನದ ಬಗ್ಗೆ ಎಲ್ಲರೂ ಮಾತಾಡೋಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಒಂದೇ ದಿನದಲ್ಲಿ 10,000 ರೂಪಾಯಿ ಸಂಪಾದನೆ ಮಾಡಬಹುದು ಅನ್ನೋದು. ಆ ವಿಡಿಯೋ ಮಾಡಿದವರು ನೇರವಾಗಿ ಹೇಳ್ತಾರೆ, ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋದು ನನ್ನ ಇವತ್ತಿನ ಸಂಪಾದನೆ ಅಂತ. ಈ ಒಂದು ಮಾತಿದೆಯಲ್ಲ, ಇದೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಗೆ ಮೂಲ. ಸರಿ, ಹಾಗಾದ್ರೆ ಈ 10,000 ರೂಪಾಯಿಯ ಎಐ ವಾಗ್ದಾನದ ಆಳಕ್ಕೆ ಇಳಿಯೋಣ. ಇದರ ಹಿಂದಿರೋ ಸಿಸ್ಟಮ್ ಏನು? ಇದು ನಿಜಕ್ಕೂ ಹೇಗೆ ಕೆಲಸ ಮಾಡುತ್ತೆ? ನೋಡಿ, ಈ ಸಂಪಾದನೆಯ ಕಥೆ ನಿಂತಿರೋದು ಒಂದು ನಿರ್ದಿಷ್ಟ ಆನ್ಲೈನ್ ಪ್ಲಾಟ್ಫಾರ್ಮ್ ಮತ್ತೆ ಒಂದು ಜಾಣ್ಮೆಯ ಎಐ ಹ್ಯಾಕ್ ಮೇಲೆ. ಆ ಪ್ಲಾಟ್ಫಾರ್ಮ್ ಹೆಸರು ಔಟ್ಲೈಯರ್, ಮತ್ತು ಇದಕ್ಕೆ ಬಳಸೋ ಎಐ ಟೂಲ್ ಬೇರೆ ಯಾವುದೂ ಅಲ್ಲ, ಅದು ChatGPT. ಓಕೆ, ಈಗ ಈ ಸಿಸ್ಟಮ್ ಒಳಗಡೆ ಹೋಗೋದು ಹೇಗೆ ಅಂತ ನೋಡೋಣ. ಮೊದಲನೇ ಹೆಜ್ಜೆ ಈ ಔಟ್ಲೈಯರ್ ಅನ್ನೋ ಪ್ಲಾಟ್ಫಾರ್ಮ್ಗೆ ಲಾಗಿನ್ ಆಗೋದು. ವಿಡಿಯೋದಲ್ಲಿ ಹೇಳೋ ಪ್ರಕಾರ ಈ ಪ್ಲಾಟ್ಫಾರ್ಮ್ಗೆ ಲಾಗಿನ್ ಆಗೋದೇ ಒಂದು ದೊಡ್ಡ ಕಥೆ. ಡೈರೆಕ್ಟಾಗಿ ಲಾಗಿನ್ ಆಗೋದು ಸ್ವಲ್ಪ ಕಷ್ಟ ಅಂತೆ. ಅದಕ್ಕೆ ಬೇರೆ ಬೇರೆ ದಾರಿಗಳಿವೆ. ಮೊದಲು ಔಟ್ಲೈಯರ್ ವೆಬ್ಸೈಟ್ ಅಂತ ಸರ್ಚ್ ಮಾಡಬೇಕು. ಅದು ಸಿಗ್ಲಿಲ್ವಾ, ಇನ್ವಿಟೇಷನ್ ಲಿಂಕ್ ಬಳಸ್ಬೋದು. ಅದು ವರ್ಕ್ ಆಗದಿದ್ರೆ ಆಪರ್ಚುನಿಟೀಸ್ ಅಂತ ಒಂದು ಸೆಕ್ಷನ್ಗೆ ಹೋಗಿ ಅಲ್ಲಿ ಲೊಕೇಶನ್ ಇಂಡಿಯಾ ಮತ್ತು ರೋಲ್ ಜನರಲಿಸ್ಟ್ ಅಂತ ಸೆಲೆಕ್ಟ್ ಮಾಡಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡ್ಬಿಟ್ಟಂತೆ. ಆವಾಗ ಎಲ್ಲೋ ಕೊನೆಗೆ ಲಾಗಿನ್ ಪೇಜ್ ಸಿಗುತ್ತೆ. ಸರಿ, ಕಷ್ಟಪಟ್ಟು ಲಾಗಿನ್ ಪೇಜ್ ತಲುಪಿದ ಮೇಲೆ ಮುಂದೇನು? ಮುಂದಿನ ಹಂತ ಐಡೆಂಟಿಟಿ ವೆರಿಫಿಕೇಷನ್. ಇಲ್ಲಿ ನಮ್ಮ ಸಾಕಷ್ಟು ಪರ್ಸನಲ್ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಇಲ್ಲಿ ಏನೆಲ್ಲ ಕೇಳ್ತಾರೆ ಅಂತ ಒಮ್ಮೆ ನೋಡಿ. ಪೂರ್ತಿ ಹೆಸರು, OTP ಮೂಲಕ ವೆರಿಫೈ ಆಗೋ ಫೋನ್ ನಂಬರ್, ಪ್ಯಾನ್ ಕಾರ್ಡ್ ಫೋಟೋ, ಆಧಾರ್ ಕಾರ್ಡ್ ನಂಬರ್. ಅಷ್ಟೇ ಅಲ್ಲ, ಲೈವ್ ಆಗಿ ನಮ್ಮ ಮುಖವನ್ನು ವೆರಿಫೈ ಮಾಡ್ತಾರೆ. ಒಂದು ಸಣ್ಣ ಸೈಡ್ ಹಸಲ್ಗೆ ಇಷ್ಟೆಲ್ಲ ವೈಯಕ್ತಿಕ ಡೇಟಾ ಕೊಡೋದು ಸ್ವಲ್ಪ ಜಾಸ್ತಿನೇ ಅಲ್ವಾ? ವೆರಿಫಿಕೇಷನ್ ಎಲ್ಲ ಮುಗಿದ್ಮೇಲೆ ಅಸಲಿ ಕೆಲಸ ಶುರುವಾಗುತ್ತೆ. ಇಲ್ಲೇ ನೋಡಿ, ಎಐ ಬಳಸಿ ಕೆಲಸವನ್ನ ಆಟೋಮೇಟ್ ಮಾಡೋ ತಂತ್ರ ಬರೋದು. ಹಾಗಾದ್ರೆ ಮಾಡ್ಬೇಕಾದ್ರೆ ಕೆಲಸವಾದ್ರೂ ಏನು? ತುಂಬಾ ಸಿಂಪಲ್. ಮಲ್ಟಿಮಿಂಗೋ ಅನ್ನೋ ಪ್ಲಾಟ್ಫಾರ್ಮಿನಲ್ಲಿ ಒಂದು ಒರಿಜಿನಲ್ ವಿಡಿಯೋ ಜೊತೆ 2 ಡಬ್ ಮಾಡಿದ ವಿಡಿಯೋಗಳನ್ನ ಕೊಡ್ತಾರೆ. ಇವುಗಳನ್ನ ನೋಡಿ ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅಂತ ಹೋಲಿಕೆ ಮಾಡಿ ಹೇಳೋದೇ ನಮ್ಮ ಟಾಸ್ಕ್. ಹಾಗಾದ್ರೆ ಈ ಕೆಲಸವನ್ನ ಫಟಾಫಟ್ ಅಂತ ಮುಗ್ಸೋಕೆ ಬಳಸೋ ಎಐ ಟ್ರಿಕ್ ಏನು? ಮೊದಲು ಟಾಸ್ಕ್ನ ಗೈಡ್ಲೈನ್ಸ್ ಏನಿದೆ ಅದನ್ನ ಒಂದು ಫೋಟೋ ಹೊಡೆದು ChatGPTಗೆ ಹಾಕ್ತಾರೆ. ಆಮೇಲೆ ಕೊಟ್ಟಿರೋ 3 ವಿಡಿಯೋಗಳ ಮೊದಲ 20 ಸೆಕೆಂಡಿನ ಆಡಿಯೋವನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಆಮೇಲೆ ChatGPTಗೆ ಇವುಗಳನ್ನ ಅನಲೈಸ್ ಮಾಡಿ ಕಂಪೇರ್ ಮಾಡು ಅಂತ ಕೇಳ್ತಾರೆ. ಕೊನೆಗೆ ChatGPT ಕೊಟ್ಟ ಉತ್ತರವನ್ನೇ ಕಾಪಿ ಪೇಸ್ಟ್ ಮಾಡಿ ಟಾಸ್ಕ್ ಮುಗಿಸ್ಬಿಡ್ತಾರೆ. ಇಲ್ಲಿಯವರೆಗೆ ಎಲ್ಲವೂ ಸರಿ, ಎಐ ಬಳಸಿ ಕೆಲಸ ಬೇಗ ಮಾಡ್ತಾಳೆ ಅಂತ ಅನ್ಸುತ್ತೆ. ಆದ್ರೆ ಈ ಕಥೆಯ ಅಸಲಿ ತಿರುವು ಬರೋದೇ ಈಗ. ಇದು ಸಮಯವನ್ನ ವ್ಯರ್ಥ ಮಾಡುವ ಒಂದು ವಿಚಿತ್ರ ಹ್ಯಾಕ್ ಬಗ್ಗೆ. ಆ ಮೂಲ ವಿಡಿಯೋ ಹೇಳೋ ಪ್ರಕಾರ ಎಐ ಬಳಸಿ ಈ ಕೆಲಸವನ್ನ ಕೇವಲ ಜಸ್ಟ್ 10 ನಿಮಿಷಗಳಲ್ಲಿ ಮುಗಿಸ್ಬಿಡ್ಬೋದು. ಆದ್ರೆ ಇಲ್ಲೇ ನೋಡಿ, ಒಂದು ದೊಡ್ಡ ಟ್ವಿಸ್ಟ್ ಇರೋದು. ಇಲ್ಲಿ ಪೇಮೆಂಟ್ ಸಿಗೋದು ನೀವು ಮುಗಿಸಿದ ಕೆಲ್ಸಕ್ಕಲ್ಲ, ಬದಲಿಗೆ ಆ ಕೆಲ್ಸಕ್ಕೆ ನೀವು ಎಷ್ಟು ಸಮಯ ತಗೊಂಡ್ರಿ ಅನ್ನೋದ್ರ ಮೇಲೆ. ಹಾಗಾಗಿ ಎಐ ಬಳಸಿ 10 ನಿಮಿಷದಲ್ಲಿ ಕೆಲಸ ಮುಗಿಸೋದು ಒಂದು ಹ್ಯಾಕ್ ಆದ್ರೆ, ಅದಕ್ಕಿಂತ ದೊಡ್ಡ ಹ್ಯಾಕ್ ಏನಂದ್ರೆ ಸುಮ್ನೆ ಕಂಪ್ಯೂಟರ್ ಆನ್ ಮಾಡಿಟ್ಟು ಹೆಚ್ಚು ಸಮಯವನ್ನ ಬಿಲ್ ಮಾಡೋದು. ಅಂದ್ರೆ ಒಂದು ಕಡೆ ದಕ್ಷತೆ, ಇನ್ನೊಂದು ಕಡೆ ಉದ್ದೇಶಪೂರ್ವಕವಾಗಿ ಸಮಯ ವ್ಯರ್ಥ ಮಾಡೋದು. ಇದನ್ನ ಆ ವಿಡಿಯೋದಲ್ಲೇ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಒಂದು ಟಾಸ್ಕ್ಗೆ ನೀವು ಎಷ್ಟು ಜಾಸ್ತಿ ಸಮಯ ಕೊಡ್ತಿರೋ ನಿಮ್ಮ ಸಂಪಾದನೆನೂ ಅಷ್ಟೇ ಜಾಸ್ತಿ ಆಗುತ್ತೆ ಅಂತ. ಇದೇ ಇಡೀ ಸಿಸ್ಟಮ್ನ ಹಿಂದಿರೋ ಲಾಜಿಕ್. ಸರಿ, ಈಗ ಇಡೀ ಪ್ರಕ್ರಿಯೆಯನ್ನ ಒಟ್ಟಾರೆಯಾಗಿ ನೋಡೋಣ ಬನ್ನಿ. ಇಲ್ಲಿ ನಿಜವಾಗಿ ನಡೀತಾ ಇರೋದಾದ್ರೂ ಏನು? ಹಾಗಾದ್ರೆ ಇದರ ಸಂಪೂರ್ಣ ಚಿತ್ರಣ ಏನು? ಮೊದಲಿಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಆಸೆ ತೋರಿಸಿ ಜನರನ್ನು ಸೆಳೆಯಲಾಗುತ್ತೆ. ನಂತರ ಅಕೌಂಟ್ ತೆರೆಯೋಕೆ ಅವರಿಂದ ಸಾಕಷ್ಟು ಪರ್ಸನಲ್ ಡೇಟಾವನ್ನ ಪಡೀತಾರೆ. ಕೆಲಸವನ್ನ ಬೇಗ ಮಾಡೋಕೆ ಎಐ ಬಳಸಲಾಗುತ್ತೆ. ಆದ್ರೆ ತಮಾಷೆ ಅಂದ್ರೆ ಪೇಮೆಂಟ್ ಸಿಗೋದು ನೀವು ಎಷ್ಟು ಬೇಗ ಕೆಲಸ ಮಾಡಿದ್ರಿ ಅಂತಲ್ಲ, ಎಷ್ಟು ಹೊತ್ತು ತಗೊಂಡ್ರಿ ಅಂತ. ಕೊನೆಗೆ ಈ ಸಮಯವನ್ನ ಕೃತಕವಾಗಿ ಜಾಸ್ತಿ ತೋರ್ಸೋಕೆ ಇನ್ನೊಂದು ಹ್ಯಾಕ್ ಕೂಡ ಹೇಳ್ಕೊಡ್ತಾರೆ. ಹಾಗಾದ್ರೆ ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಇದು ಎಐ ಸಹಾಯದಿಂದ ಕೆಲಸ ಮಾಡೋ ಹೊಸ ಭವಿಷ್ಯನ, ಅಥವಾ ಸದ್ಯಕ್ಕೆ ಸಿಸ್ಟಮಲ್ಲಿರೋ ಒಂದು ತಾತ್ಕಾಲಿಕ ಲೂಪ್ ಹೋಲ್ ಅಷ್ಟೇನಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ.